ಪರಮಪೂಜ್ಯ ಜಗದ್ಗುರು ಶ್ರೀ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳವರ ತಿಳಿ ಹೇಳುವ ನೀತಿ ಕಥೆಗಳು. ಪವಾಡದಂತೆ ತೋರಬಹುದಾದ ಕೃತ್ಯಗಳ ಆಧಾರದ ಗ್ರಹಿಕೆ. ಗುರುಗಳಿಗೆ ಸುಮಾರು 21 ವರ್ಷ ವಯಸ್ಸಾಗಿದ್ದಾಗ ಜಾದೂಗಾರನೊಬ್ಬ ಶೃಂಗೇರಿಗೆ ಬಂದು ಅವರ ದರ್ಶನ ಪಡೆದ. ನಂತರ ಅವನು ನನ್ನ ಇಂದ್ರಜಾಲ ಶಕ್ತಿ ಎಂದು ಹೆಸರಿಸಿದ್ದನ್ನು ಖಾಸಗಿಯಾಗಿ ಪ್ರದರ್ಶಿಸಿದ. ತನ್ನ ತೆರೆದ ಅಂಗೈ ಮತ್ತು ಮುಂಗೈಯನ್ನು ಗುರುಗಳಿಗೆ ತೋರಿಸಿದ. ನಂತರ ಭರದಿಂದ ಕೈಬೀಸಿ ಮುಷ್ಟಿಯನ್ನು ಮುಚ್ಚಿದ. ಅವನು ತನ್ನ ಮುಷ್ಟಿಯನ್ನು ತೆರೆದಾಗ ಗುರುಗಳು ಅಲ್ಲಿ ಚಿನ್ನದ ಉಂಗುರವನ್ನು ಕಂಡರು. ಮೋಡಿಗಾರ ಅಂತಹ ಹಲವಾರು ತಂತ್ರಗಳನ್ನು ಪ್ರದರ್ಶಿಸಿದ. ಕಡೆಯದಾಗಿ ಅವನು ಕಾಗದದ ಶಂಕು ಸಿದ್ಧಪಡಿಸಿ ಅದು ಖಾಲಿ ಎಂದು ಗುರುಗಳಿಗೆ ತೋರಿಸಿ ನಂತರ ಅದರಲ್ಲಿ ಸ್ವಲ್ಪ ನೀರನ್ನು ಸುರಿದ. ಕೆಲವು ಕ್ಷಣಗಳ ಬಳಿಕ ಗುರುಗಳ ಮೇಲೆ ನೀರನ್ನು ಚೆಲ್ಲುತ್ತಾನೇನೋ ಎಂಬಂತೆ ಶಂಖವನ್ನು ಸರಕ್ಕನೆ ಚಲಿಸಿದ. ಆದರೆ ಗುರುಗಳ ಬಳಿ ಬಿದ್ದದ್ದು ಬಗೆ ಬಗೆಯ ಸಣ್ಣ ಹೂವುಗಳು. ಗುರುಗಳು ಅವನ ಪ್ರದರ್ಶನವನ್ನು ಇಷ್ಟಪಟ್ಟರು ಮತ್ತು ಅವನಿಗೆ ಅದನ್ನು ಹೇಳಿ ತಿಳಿಸಿದರು. ಆದರೆ ಅವರು ಜಾದೂಗಾರನನ್ನು ತಾನು ನಿಜಕ್ಕೂ ಹೇಗೆ ಆ ತಂತ್ರವನ್ನು ಪ್ರದರ್ಶಿಸಿದ್ದನೆಂದು ಕೇಳಲಿಲ್ಲ. ಅದಕ್ಕೆ ಕಾರಣ ಅವನ ಕಸುವಿನ ರಹಸ್ಯಗಳ ಪ್ರಶ್ನೆಗಳೊಂದಿಗೆ ನಾನವನನ್ನು ಮುಜುಗರದಲ್ಲಿ ಸಿಕ್ಕಿಸಬಾರದು ಎಂದು ಅವರು ಭಾವಿಸಿದರು. 1980ರ ದಶಕದಲ್ಲಿ ಒಂದು ದಿನ ನಾನು ಗುರುಗಳ ಬಳಿ ಹೋದಾಗ ಅವರು ತಮ್ಮ ಬಲಗೈ ಚಾಚಿ ನನ್ನ ಅಂಗೈಯನ್ನು ಪರೀಕ್ಷಿಸು ಎಂದು ಹೇಳಿದರು. ನಾನು ಹಾಗೆಯೇ ಮಾಡಿದೆ. ಇದು ಖಾಲಿಯಾಗಿದೆಯಲ್ಲವೇ ಎಂದವರು ಕೇಳಿದರು. ಹೌದೆಂದೆ. ತಮ್ಮ ಕೈಗಳನ್ನು ವೇಗವಾಗಿ ಬೀಸುತ್ತಾ ತಮ್ಮ ಮುಷ್ಟಿಯನ್ನು ಮುಚ್ಚಿದರು. ನಂತರ ಅವರು ಗೊಳ್ಳನೆ ನಕ್ಕು ತಮ್ಮ ಮುಷ್ಟಿಯನ್ನು ತೆರೆದರು. ಅದರಲ್ಲಿ ಕುಂಕುಮವಿತ್ತು. ಆ ಕುಂಕುಮವನ್ನು ಸ್ವಲ್ಪ ನನಗೆ ಕೊಟ್ಟು, ಈ ಕುಂಕುಮ ಗಾಳಿಯಿಂದ ಬರಲಿಲ್ಲ, ಶಾರದಾಂಬೆಯ ದೇವಾಲಯದಿಂದ ತಂದದ್ದು ಎಂದರು. ನಂತರ ಅವರು ನನಗೆ ಯಾರಿಗೂ ಹೇಳದೆ ಒಂದು ಬಟ್ಟಲಿನಲ್ಲಿ ಎಣ್ಣೆಯನ್ನು ತಾ ಎಂದು ಹೇಳಿದರು. ನಾನು ತೈಲವಿರುವ ಪಾತ್ರೆಯೊಂದಿಗೆ ಹಿಂತಿರುಗಿದಾಗ ಅದನ್ನು ಸಣ್ಣ ವಿದ್ಯುತ್ ಒಲೆಯಲ್ಲಿ ಕಾಯಿಸಲು ನನಗೆ ಆದೇಶವಿತ್ತರು. ಎಣ್ಣೆ ಬೇಗನೆ ಕುದಿಯುತ್ತಿತ್ತು. ನಾನು ನೋಡುತ್ತಿದ್ದಂತೆಯೇ ಅವರು ತಮ್ಮ ಬಲಗೈಯನ್ನು ಎಣ್ಣೆಯಲ್ಲಿ ಅದ್ದಿ ಅದನ್ನು ಹೊರಗೆಳೆದು ಮುಗುಳ್ನಕ್ಕರು. ಆ ಸಂದರ್ಭದಲ್ಲಿ ಗುರುಗಳಿಗೆ ಸುಮಾರು 21 ವರ್ಷ ವಯಸ್ಸಾಗಿದ್ದಾಗ ತಮ್ಮಲ್ಲಿಗೆ ಬಂದಿದ್ದ ಜಾದೂಗಾರನ ಬಗ್ಗೆ ಮೇಲೆ ಹೇಳಲ್ಪಟ್ಟ ವಿವರಗಳನ್ನು ನನಗೆ ತಿಳಿಸಿದರು. ಮೋಡಿಗಾರ ತನ್ನ ತಂತ್ರಗಳನ್ನು ಹೇಗೆ ನಿರ್ವಹಿಸಿದನೆಂದು ನಾನು ಕೇಳದಿದ್ದರೂ ನಾನು ನೋಡಿದ ಆಧಾರದ ಮೇಲೆ ನಾನೇ ಪತ್ತೆ ಹಚ್ಚಿದೆ. ಆತ ಉಂಗುರವನ್ನು ಪ್ರಕಟಿಸಿದಂತೆಯೇ ನಾನು ಕುಂಕುಮವನ್ನು ಕೇವಲ ಕೈಚಳಕದಿಂದ ತೋರ್ಪಡಿಸಿದೆ. ಉಂಗುರಗಳು ಮತ್ತು ಕುಂಕುಮದಂತಹ ವಸ್ತುಗಳನ್ನು ಲೋಕಾತೀತ ಶಕ್ತಿಗಳ ಮೂಲಕ ಮಾತ್ರ ವ್ಯಕ್ತಪಡಿಸಬಹುದು ಎಂದು ವಿವೇಚನೆ ಇಲ್ಲದವನು ಭಾವಿಸುವ ಸಾಧ್ಯತೆ ಇದೆ. ನಾನು ಕೈಯನ್ನು ಎಣ್ಣೆಯಲ್ಲಿ ಅದ್ದಿದಾಗ ಕೈ ಸುಡಲಿಲ್ಲ, ಏಕೆಂದರೆ ಅದರಲ್ಲಿ ಅದ್ದುವ ಮೊದಲು ನಿನಗೆ ತಿಳಿಯದಂತೆ ನನ್ನ ಕೈಯನ್ನು ಒದ್ದೆ ಮಾಡಿದ್ದೆ. ನೀರಿದ್ದರಿಂದ ನನ್ನ ಕೈ ಚರ್ಮದ ತಾಪಮಾನ ಎಣ್ಣೆಯ ತಾಪಮಾನಕ್ಕಿಂತಲೂ ಬಹಳ ಕಡಿಮೆ ಇತ್ತು. ವಿದೇಶಿಯೊಬ್ಬ ಕಾದ ಲೋಹ ದ್ರವದಲ್ಲಿ ಸ್ವಲ್ಪ ಸಮಯ ತನ್ನ ಕೈ ಮುಳುಗಿಸುತ್ತಾನೆಂದು ನಾನು ಓದಿದ್ದೇನೆ. ದುರದೃಷ್ಟವಶಾತ್ ಕರಗಿಸಿದ ಲೋಹ ನನಗೀಗ ಲಭ್ಯವಿಲ್ಲ. ಒಂದು ವೇಳೆ ಲಭ್ಯವಿದ್ದಿದ್ದರೆ ನಾನು ನಿನಗಾಗಿ ಅವನ ಪ್ರದರ್ಶನದಂತೆ ಮಾಡಿ ತೋರಿಸಬಹುದಿತ್ತು ಎಂದು ಗುರುಗಳು ವಿವರಿಸಿದರು. ನನ್ನ ಮಣಿಕಟ್ಟನ್ನು ಹಿಡಿದು ನಾಡಿ ಮಿಡಿತ ಗತಿಯನ್ನು ನೋಡು ಎಂದು ಮುಂದುವರಿಸಿದರು. ನಾನು ಅಂತೆಯೇ ನೋಡುತ್ತಿದ್ದಂತೆ ತಮ್ಮ ಕಣ್ಣು ಮುಚ್ಚಿದರು. ಶೀಘ್ರದಲ್ಲಿ ಅವರ ಎಡ ಮಣಿಕಟ್ಟಿನಲ್ಲಿ ಯಾವುದೇ ನಾಡಿ ಮಿಡಿತವನ್ನು ಕಂಡುಹಿಡಿಯಲು ನನಗೆ ಸಾಧ್ಯವಾಗಲಿಲ್ಲ. ಸ್ವಲ್ಪ ಸಮಯದ ನಂತರ ನಾಡಿ ಮಿಡಿತ ಮತ್ತೆ ನನಗೆ ಕಂಡುಬಂದಿತು. ಅವರು ತಮ್ಮ ಕಣ್ಣುಗಳನ್ನು ತೆರೆದರು. ನಾನು ಅಗಾಧ ಧ್ಯಾನಾವಸ್ಥೆಗೆ ಹೋದ ಕಾರಣ ನನ್ನ ನಾಡಿ ಮಿಡಿತ ನಿನಗೆ ಪತ್ತೆಯಾಗಲಿಲ್ಲವೆಂದು ನೀನು ಭಾವಿಸಿರಬಹುದು. ಆದರೆ ವಾಸ್ತವವಾಗಿ ನಾನು ಧ್ಯಾನ ಮಾಡಲಿಲ್ಲ. ಬದಲಿಗೆ ಕೇವಲ ದೈಹಿಕ ವಿಧಾನದ ಮೂಲಕ ನನ್ನ ಕೈಯಲ್ಲಿ ರಕ್ತ ಸಂಚಾರವನ್ನು ಕೆಲವು ಕ್ಷಣಗಳ ಕಾಲ ಪ್ರತಿಬಂಧಿಸಿದೆ. ನನ್ನ ಹೃದಯ ಸಾಮಾನ್ಯವಾಗಿ ಮಿಡಿಯುತ್ತಲೇ ಇತ್ತು ಎಂದು ಸ್ಪಷ್ಟಪಡಿಸಿದರು. ನಂತರ ಅವರು ಮತ್ತೊಮ್ಮೆ ಕಣ್ಣು ಮುಚ್ಚಿ ವಿವಿಧ ರೀತಿಯ ಭಿನ್ನ ಭಿನ್ನ ಧ್ವನಿಗಳಲ್ಲಿ ಮಾತನಾಡಲು ಪ್ರಾರಂಭಿಸಿದರು. ಒಂದು ವೇಳೆ ನನಗೆ ಆ ಧ್ವನಿಗಳ ರೆಕಾರ್ಡಿಂಗ್ ಮಾತ್ರ ಕೊಟ್ಟಿದ್ದರೆ ಅವುಗಳನ್ನು ಒಂದೇ ಮೂಲದಿಂದ ಹೊರಬಂದವೆಂದು ಗುರುತಿಸಲು ನನಗೆ ಸಾಧ್ಯವಾಗುತ್ತಿರಲಿಲ್ಲವೆಂಬುದು ನನಗೆ ಖಚಿತ. ವಾಸ್ತವವಾಗಿ ಕೆಲವು ಶಬ್ದಗಳು ಉಚ್ಚ ಶ್ರುತಿ ಹೊಂದಿರುವ ಮಹಿಳೆಯರ ಕಂಠದಂತೆ ಸ್ಪಷ್ಟವಾಗಿ ತೋರಿದವು. ಗುರುಗಳು ತಮ್ಮ ಕಣ್ಣುಗಳನ್ನು ತೆರೆದು ಹೀಗೆಂದು ತಿಳಿಸಿದರು.
ದೈವ, ಭೂತ ಇತ್ಯಾದಿಗಳು ಮೈ ಮೇಲೆ ಬಂದಿದೆ ಎಂದು ಯಾವುದನ್ನು ಜನರು ನಂಬುವರೋ ಅದು ಸಾಮಾನ್ಯವಾಗಿ ಸತ್ಯವಲ್ಲ. ಬೇರೆ ಬೇರೆ ವ್ಯಕ್ತಿಗಳ ಧ್ವನಿಗಳಲ್ಲಿ ಪ್ರಯತ್ನಪೂರ್ವಕವಾಗಿ ಮಾತನಾಡುವುದು ಸುಲಭ. ಹಾಗಾಗಿ ತನ್ನನ್ನು ಯಾವುದೋ ದೈವ ಆವರಿಸಿಕೊಂಡಿದೆ ಎಂದು ಒಬ್ಬ ಮೋಸಗಾರ ನಟಿಸಬಹುದು. ಅದರಿಂದ ಹೆಸರು, ಖ್ಯಾತಿ ಹಾಗೂ ಹಣವನ್ನು ಸಂಪಾದಿಸಬಹುದು. ಸಾಮಾನ್ಯವಾಗಿ ಜನರು ತಮ್ಮ ಮುಖಗಳು ಮತ್ತದರಲ್ಲೂ ತಮ್ಮ ಕಣ್ಣುಗಳು ತಾವು ಅಂದುಕೊಂಡಿರುವುದಕ್ಕಿಂತ ಹೆಚ್ಚಿನ ಮಟ್ಟಕ್ಕೆ ತಮ್ಮ ಮನಸ್ಸಿನ ವ್ಯಾಪಾರದ ಬಗ್ಗೆ ಪ್ರಕಟಪಡಿಸುತ್ತವೆಂದು ತಿಳಿದಿರುವುದಿಲ್ಲ. ಇದರ ಹಾಗೂ ತನ್ನ ಸಹಾಯಕರ ಮೂಲಕ ಸಂಗ್ರಹಿಸಿದ ಮಾಹಿತಿಯ ಸಹಕಾರದಿಂದ ಇತರರ ಮನಸ್ಸಿನ ಆಲೋಚನೆಗಳನ್ನು ತಾನು ಅರಿಯುವವನಾಗಿ ಸೋಗು ಹಾಕಲು ವಂಚಕನಾದವನಿಗೆ ಸಾಧ್ಯವಾಗುತ್ತದೆ. ಉನ್ಮಾದಕ್ಕೊಳಗಾದ ವ್ಯಕ್ತಿಯ ವರ್ತನೆ ಅವನನ್ನು ಯಾವುದೋ ಶಕ್ತಿ ಆವರಿಸಿಕೊಂಡಿದೆ ಎಂಬ ಅಭಿಪ್ರಾಯ ಇತರರಲ್ಲಿ ಹುಟ್ಟಲು ಕಾರಣವಾಗಬಹುದು. ನಿಜವಾಗಿ ಬೇರೊಂದು ಶಕ್ತಿಯ ಅಧೀನಕ್ಕೆ ಒಳಗಾಗುವುದು ಅಪರೂಪ. ತಮ್ಮ ಎಳೆಯ ವಯಸ್ಸಿನಲ್ಲಿ ತಾವೊಮ್ಮೆ ಗೋಪ್ಯವಾಗಿ ಸ್ವಲ್ಪ ಕಲ್ಲಿದ್ದಲಿನ ಕೆಂಡವನ್ನು ನೆಲದ ಮೇಲೆ ಹರಡಲು ವ್ಯವಸ್ಥೆ ಮಾಡಿ ಬೆಂಕಿಯ ಮೇಲೆ ನಡೆಯುವವರ ರೀತಿಯಲ್ಲಿ ಯಾವುದೇ ಅನಾನುಕೂಲತೆ ಇಲ್ಲದೆ ಕೆಂಡವನ್ನು ದಾಟಿದ್ದರೆಂದು ಗುರುಗಳು ವಿವರಿಸಿದರು. ಕೆಂಡದ ಮೇಲೆ ನಡೆವ ಮೊದಲು ತಮ್ಮ ಅಂಗಾಲುಗಳನ್ನು ಸ್ವಲ್ಪ ತೇವ ಮಾಡಿಕೊಂಡಿದ್ದರೆಂದು ಹೇಳಿದರು. ಅವರ ಜಿಂಕೆ ಹರಿ ಅನಿರೀಕ್ಷಿತವಾಗಿ ಅಲ್ಲಿಗೆ ಬಂದು ತಾನೂ ಯಾವುದೇ ತೊಂದರೆ ಇಲ್ಲದೆ ಬೆಂಕಿಯ ಉದ್ದಕ್ಕೂ ಅವರನ್ನು ಹಿಂಬಾಲಿಸಿತ್ತು. ಅವರದನ್ನು ಗಮನಿಸುವ ಹೊತ್ತಿಗೆ ಅವರು ಅರ್ಧ ದಾರಿಗಿಂತಲೂ ಮುಂದಕ್ಕೆ ದಾಟಿ ಹೋಗಿದ್ದ ಕಾರಣ ಅದು ಅವರನ್ನು ಹಿಂಬಾಲಿಸುವಂತೆ ತಡೆಯುವ ಸ್ಥಿತಿಯಲ್ಲಿ ಅವರಿರಲಿಲ್ಲ. ವಿಶದವಾಗಿ ತಿಳಿದಂತೆ ಬೆಂಕಿಯ ನಡಿಗೆಯ ಬಗ್ಗೆ ಅಲೌಕಿಕವಾದದ್ದೇನೂ ಇಲ್ಲ ಎಂದು ಗುರುಗಳು ಸ್ಪಷ್ಟಪಡಿಸಿದರು. ನಂತರ ಅವರು ಒಬ್ಬ ಕಪಟಿ ಕುತಂತ್ರಿಗೆ ತನ್ನ ಛಾಯಾಚಿತ್ರದಲ್ಲಿ ಸ್ವಲ್ಪ ವಿಭೂತಿಯಂತಹ ಪುಡಿ ಕ್ರಮೇಣವಾಗಿ ನಿರ್ಮಿತವಾಗುವಂತೆ ಮಾಡಲು ಹೇಗೆ ಸಾಧ್ಯವೆಂದು ವಿವರಿಸಿದರು. ಕೊನೆಗೆ ನನಗೆ ಹೀಗೆಂದು ಹೇಳಿದರು: ಇಂದಿನವರೆಗೂ ನಾನು ಈ ತಂತ್ರಗಳನ್ನು ಯಾರಿಗೂ ಪ್ರದರ್ಶಿಸಿಲ್ಲ. ಮುಗ್ಧರನ್ನು ಮರಳು ಮಾಡಲು ಮತ್ತು ತಾನು ವಿಶೇಷ ಶಕ್ತಿಗಳನ್ನು ಹೊಂದಿರುವವನು ಎಂಬುದಾಗಿ ಸೋಗು ಹಾಕಲು ವಂಚಕರು ಬಳಸುವ ಕೆಲವು ವಿಧಾನಗಳನ್ನು ನಿನಗೆ ತೋರಿಸಲು ಮಾತ್ರ ನಾನು ಬಯಸಿದೆ. ಅಂದ ಮಾತ್ರಕ್ಕೆ ನಿಜವಾದ ಪವಾಡಗಳು ಸಂಭವಿಸುವುದಿಲ್ಲ ಎಂದು ನಾನು ಹೇಳುತ್ತಿಲ್ಲ. ನಿನಗೆ ತಿಳಿದಿರುವಂತೆ ಯೋಗ ಸಿದ್ಧಿಗಳು ಪ್ರಕಟವಾಗುತ್ತವೆ, ಆದರೆ ಸತ್ಪುರುಷರು ಅವುಗಳ ಕಡೆ ಲಕ್ಷ್ಯವಿಡುವುದಿಲ್ಲ. ಅಸಾಧಾರಣ ಸೂಕ್ಷ್ಮ ಪರಿಜ್ಞಾನ ಮತ್ತು ಆಶೀರ್ವಾದ. ಗುರುಗಳು ಮಂಗಳೂರಿನ ಬಳಿಯ ಕೋಟೆ ಕಾರಿನಲ್ಲಿ ಮುಕ್ಕಾಂ ಮಾಡುತ್ತಿದ್ದರು. ಸಮಯ ಮಧ್ಯಾಹ್ನ 2:30 ಸುಮಾರಿಗೆ ತಮ್ಮ ಖಾಸಗಿ ಕೋಣೆಯಲ್ಲಿ ಕುಳಿತಿದ್ದರು. ಒಂದು ವೃತ್ತಾಂತದ ಬಗ್ಗೆ ನನಗೆ ಹೇಳುತ್ತಿದ್ದ ಅವರು ಇದ್ದಕ್ಕಿದ್ದಂತೆ ಎದ್ದು ಕಟ್ಟಡದ ಮುಂಭಾಗದಲ್ಲಿರುವ ತೆರೆದ ಅಂಗಳಕ್ಕೆ ಹೋಗುವ ಬಾಗಿಲಿನತ್ತ ನಡೆದು ಅದನ್ನು ತೆರೆದರು. ಕ್ಷಣದಲ್ಲಿ ಒಬ್ಬ ವ್ಯಕ್ತಿ ಅಲ್ಲಿಗೆ ಓಡೋಡಿ ಬಂದ. ಆತ ಬೆವರುತ್ತಿದ್ದ. ಅವನ ಅಂಗಿ ಮತ್ತು ಶರಾಯಿ ಕೊಳಕಾಗಿದ್ದವು. ಅವನ ಹಣೆಯಲ್ಲಿ ಗಾಯದ ಪಟ್ಟಿ ಕಟ್ಟಿತ್ತು. ಗುರುಗಳು ಮೃದುವಾಗಿ ಅವನನ್ನು ಯಾರು ಮತ್ತು ಏನು ಬೇಕು ಎಂದು ಕೇಳಿದರು. ಆತ ದಯವಿಟ್ಟು ಕಾಪಾಡಿ ಎಂದು ಓದರಿದ. ಆದರೆ ಅವನು ಬಿಕ್ಕಿ ಬಿಕ್ಕಿ ಅಳಲು ಪ್ರಾರಂಭಿಸಿದ್ದರಿಂದ ಮುಂದೇನೂ ಹೇಳಲು ಅವನಿಗೆ ಸಾಧ್ಯವಾಗಲಿಲ್ಲ. ಅವನು ಇನ್ನೇನನ್ನೂ ಹೇಳದಿದ್ದರೂ ಗುರುಗಳು ತಾವಾಗಿಯೇ ಅವನಿಗೆ, ನಿನ್ನ ಮಗ ಶೀಘ್ರದಲ್ಲೇ ಸುಧಾರಿಸುತ್ತಾನೆ, ಚಿಂತಿಸಬೇಡ ಎಂದರು. ನಂತರ ಅವನಿಗೆ ಕಾಯುವಂತೆ ಸನ್ನೆ ಮಾಡಿ ಗುರುಗಳು ಒಳಗೆ ಹೋಗಿ 2 ದೊಡ್ಡ ಪ್ಯಾಕೆಟ್ ಗೋಡಂಬಿ ಮತ್ತು 1 ದೊಡ್ಡ ಪ್ಯಾಕೆಟ್ ಬಾದಾಮಿಯನ್ನು ತಂದು ಅವುಗಳನ್ನು ಅವನಿಗೆ ಕೊಟ್ಟು, ಇವುಗಳಲ್ಲಿ ಪ್ರತಿದಿನ ಸ್ವಲ್ಪ ನಿನ್ನ ಮಗನಿಗೆ ಕೆಲವು ದಿನಗಳ ಬಳಿಕ ಕೊಡು ಎಂದು ಹೇಳಿದರು. ಅವುಗಳನ್ನು ಗೌರವದಿಂದ ತೆಗೆದುಕೊಂಡ ಆತ ಗುರುಗಳಿಗೆ, ನನ್ನ ಮಗ ಆಸ್ಪತ್ರೆಯಲ್ಲಿದ್ದಾನೆ, ಅವನು ಕ್ಯಾನ್ಸರ್ನಿಂದ ಬಳಲುತ್ತಿದ್ದಾನೆಂದು ವೈದ್ಯರು ಇಂದು ನನಗೆ ಹೇಳಿದರು ಎಂದು ಹೇಳಿದ. ಇಲ್ಲ, ಅವನಿಗೆ ಕ್ಯಾನ್ಸರ್ ಇಲ್ಲ. ಅವನು ಆಸ್ಪತ್ರೆಯಿಂದ ಶೀಘ್ರದಲ್ಲೇ ಮನೆಗೆ ಬರುತ್ತಾನೆ ಮತ್ತು ಆರೋಗ್ಯವಂತನಾಗುತ್ತಾನೆ ಎಂದು ಗುರುಗಳು ನಿಖರವಾಗಿ ಹೇಳಿದರು. ಆತ ಕೈ ಜೋಡಿಸಿ ಗುರುಗಳಿಗೆ ಧನ್ಯವಾದ ಹೇಳಿ ಅಲ್ಲಿಂದ ಹೊರಟು ಹೋದ. ಗುರುಗಳು ಬಾಗಿಲು ಮುಚ್ಚಿ ತಮ್ಮ ಆಸನದಲ್ಲಿ ಮತ್ತೆ ಕುಳಿತು ಎಲ್ಲಿ ಬಿಟ್ಟಿದ್ದರೋ ಅಲ್ಲಿಂದ ಮುಂದಕ್ಕೆ ನನ್ನೊಂದಿಗೆ ಮಾತು ಮುಂದುವರಿಸಿದರು. ಮರುದಿನ ಸಂಜೆ ಗುರುಗಳು ತಮ್ಮ ಸಂಜೆಯ ವಿಹಾರವನ್ನು ಪೂರ್ಣಗೊಳಿಸುತ್ತಿರುವಾಗ ದೂರದಲ್ಲಿ ಆತ ಕೈಮುಗಿದು ನಿಂತದ್ದನ್ನು ಅವರು ನೋಡಿದರು. ಗುರುಗಳು ಅವನನ್ನು ನೋಡಿ ಮುಗುಳ್ನಕ್ಕು ಕಟ್ಟಡದೊಳಗೆ ಹೋದರು. ಆತ ನಿಂತಲ್ಲಿಯೇ ಇದ್ದ. ಗುರುಗಳು ತಮ್ಮ ಸಾಯಂ ಸ್ನಾನಕ್ಕಾಗಿ ಹೋದ ನಂತರ ನಾನು ಹೊರಗೆ ಬಂದಾಗ ಆತ ನಿಂತಲ್ಲಿಯೇ ಇದ್ದ.
ಗುರುಗಳು ತಮ್ಮ ಸಾಯಂ ಸ್ನಾನಕ್ಕಾಗಿ ಹೋದ ನಂತರ ನಾನು ಹೊರಗೆ ಬಂದಾಗ ಆ ವ್ಯಕ್ತಿ ನನ್ನ ಬಳಿ ಬಂದು, ನಿನ್ನೆ ಸಂಜೆ ನಾನು ಇಲ್ಲಿಂದ ಆಸ್ಪತ್ರೆಗೆ ಮರಳಿದ ಮೇಲೆ ವೈದ್ಯರು ಬಂದು, ಏನೋ ತಪ್ಪಾಗಿದೆ, ವೈದ್ಯಕೀಯ ತಪಾಸಣೆ ವರದಿಗಳು ಬೆರೆತಿವೆ, ನಿಮ್ಮ ಮಗನಿಗೆ ಕ್ಯಾನ್ಸರ್ ಇಲ್ಲ, ನಾವು ಅವನನ್ನು 2 ದಿನಗಳಲ್ಲಿ ಬಿಡುಗಡೆ ಮಾಡಬಹುದು, ಅವನನ್ನು ಮನೆಗೆ ಕರೆದೊಯ್ದು ಬಳಿಕ ಅವನಿಗೆ ಉತ್ತಮ ಪೋಷಣೆ ನೀಡಿ ಎಂದು ಹೇಳಿದರು. ದಯವಿಟ್ಟು ಇದನ್ನು ಸ್ವಾಮಿಗೆ ತಿಳಿಸಿ. ನಾನು ಅವರಿಗೆ ಅತ್ಯಂತ ಕೃತಜ್ಞನಾಗಿದ್ದೇನೆ. ನಾನು ಇಂದು ಅವರಿಗೆ ತೊಂದರೆ ಕೊಡಲು ಬಯಸದಿದ್ದ ಕಾರಣ ದೂರದಲ್ಲಿದ್ದೆ ಎಂದು ಹೇಳಿದ. ನಾನು ಅವನ ಮಾಹಿತಿಯನ್ನು ಗುರುಗಳಿಗೆ ಸಲ್ಲಿಸುತ್ತೇನೆ ಎಂದು ಉತ್ತರಿಸಿದೆ. ನಾನು ಹೊರಡಲು ಪ್ರಾರಂಭಿಸುತ್ತಿದ್ದಂತೆ ಆತ ಮುಂದುವರೆಸಿದ, ನಾನೊಬ್ಬ ಕ್ರೈಸ್ತ ಮತದವನು. ನನ್ನ ಮಗುವಿಗೆ ಕ್ಯಾನ್ಸರ್ ಇದೆ ಎಂದು ಕೇಳಿ ಬಂದ ಮೇಲೆ ನನಗೆ ಆಘಾತವಾದಾಗ ನನ್ನ ಹಿಂದೂ ಸ್ನೇಹಿತನೊಬ್ಬ ಆಶೀರ್ವಾದಕ್ಕಾಗಿ ಸ್ವಾಮಿಯ ಬಳಿ ಹೋಗೆಂದು ಹೇಳಿದ. ಅದಕ್ಕಾಗಿಯೇ ನಾನು ನಿನ್ನೆ ಇಲ್ಲಿಗೆ ಧಾವಿಸಿದೆ. ನಾನು ಹಾಗೆ ಮಾಡಿದ್ದಕ್ಕೆ ನನಗೆ ಸಂತೋಷವಾಗಿದೆ. ಅದಾದ ಮೇಲೆ ನಾನು ಈ ವಿಷಯವನ್ನು ಗುರುಗಳಿಗೆ ನಿವೇದಿಸಿದಾಗ ಅವರು ಮೌನದಿಂದ ಕೇಳಿಸಿಕೊಂಡರು. ಶೃಂಗೇರಿಗೆ ನೆಲೆಸಲು ದಂಪತಿಗಳು ಅಲ್ಲಿಗೆ 1963ರಲ್ಲಿ ಬಂದರು. ಆ ವರ್ಷದ ಚಾತುರ್ಮಾಸ್ಯದ ಸಂದರ್ಭದಲ್ಲಿ ಗುರುಗಳು ಆ ದಂಪತಿಗಳಿಗೆ ಮತ್ತು ಹಲವಾರು ವಿದ್ವಾಂಸರಿಗೆ ಅಪ್ಪಟ ಸಂಸ್ಕೃತದಲ್ಲಿ ವೇದಾಂತ ಪರಿಭಾಷಾ ಅಂದರೆ ಅದ್ವೈತ ವೇದಾಂತದ ಪರಿಭಾಷೆಯ ಪ್ರಾಮಾಣಿಕ ಪಠ್ಯಗ್ರಂಥ ಈ ಪಾಠವನ್ನು ಬೋಧಿಸಿದರು. ಮೊದಲ ದಿನದ ಪಾಠದ ನಂತರ ಆ ಮಹಿಳೆ ಸಂಜೆ ಗುರುಗಳನ್ನು ಸಂದರ್ಶಿಸಿ, ಗುರುಗಳ ಪಾಠದಲ್ಲಿ ಉಪಸ್ಥಿತಳಾಗಿರುವುದು ನನ್ನ ಭಾಗ್ಯ. ಆದಾಗ್ಯೂ ಇತರರಿಗೆ ವಿಲಕ್ಷಣವಾಗಿ ನನಗೆ ಸಂಸ್ಕೃತ ಭಾಷೆಯ ಪರಿಚಯವಿಲ್ಲ. ಹಾಗಾಗಿ ಗುರುಗಳ ನಿರೂಪಣೆಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಎಂದು ಭಿನ್ನವಿಸಿಕೊಂಡರು. ಆಕೆಯನ್ನು ಆಶೀರ್ವದಿಸುತ್ತಾ ಗುರುಗಳು ಅನುಕಂಪದಿಂದ, ಗ್ರಂಥವನ್ನು ಗ್ರಹಿಸಲು ನಿಮಗೆ ಸಾಧ್ಯವಾಗುತ್ತದೆ ಎಂದರು. ಆಕೆಗೆ ಆಶ್ಚರ್ಯವೆನ್ನುವಂತೆ ಮರುದಿನದಿಂದ ಗುರುಗಳ ನಿರೂಪಣೆಯನ್ನು ಅರ್ಥ ಮಾಡಿಕೊಳ್ಳಲು ಆಕೆಗೆ ಸಾಧ್ಯವಾಯಿತು. ಮಾತ್ರವಲ್ಲ, ಆಕೆಗೆ ಗ್ರಹಿಸಲು ಯಾವುದೇ ತೊಂದರೆಯೂ ಆಗಲಿಲ್ಲ. ಮೊದಲನೆಯ ಕಕ್ಷೆಯ ಪಠ್ಯದ ಭಾಗವು ಆಕೆಗೆ ಸ್ಪಷ್ಟವಾಯಿತು. ತರುವಾಯ ಗುರುಗಳು ದಂಪತಿಗಳಿಗೆ ವೇದಾಂತ ಪಂಚದಶಿ ಪ್ರಕರಣ ಗ್ರಂಥವನ್ನು ವಿವರಿಸಲು ಪ್ರಾರಂಭಿಸಿದರು. ಅವರು ಸಂಸ್ಕೃತದಲ್ಲೇ ಪಾಠ ಹೇಳಿದರೂ ಅವರ ಬೋಧನೆಯನ್ನು ಸ್ಪಷ್ಟವಾಗಿ ಅರಿತುಕೊಳ್ಳಲು ಆಕೆಗೆ ಸಾಧ್ಯವಾಯಿತು. ಈ ಪ್ರಕರಣದ ಒಂದು ಭಾಗವನ್ನು ಪಾಠ ಹೇಳಿದ ಮೇಲೆ ಅವರು ಮಿಕ್ಕ ಭಾಗವನ್ನು ತಾವೇ ಸ್ವತಃ ಓದಿಕೊಳ್ಳಬಹುದು ಮತ್ತು ಅದರ ಅರ್ಥ ಅವರಿಗೆ ಸ್ಪಷ್ಟವಾಗುತ್ತದೆ ಎಂದು ಗುರುಗಳು ದಂಪತಿಗಳಿಗೆ ಹೇಳಿದರು. ಮುಂದೆ ನಡೆದಿದ್ದು ಅಂತೆಯೇ. ದಶಕಗಳ ನಂತರ ಆಕೆ ಸ್ವತಃ ನನಗೆ ಈ ಮಾಹಿತಿಯನ್ನು ನೀಡಿದರು. ನಾನು ಆಕೆಗೆ ಓದಿ ಹೇಳಿದ ವೇದಾಂತ ಪಂಚದಶಿಯ ಕೆಲ ಭಾಗಗಳ ತಾತ್ಪರ್ಯವನ್ನು ಆಕೆ ತಮಿಳಿನಲ್ಲಿ ನನಗೆ ಸಮಂಜಸವಾಗಿ ಹೇಳುವ ಮೂಲಕ ಪ್ರಕೃತ ಗ್ರಂಥವನ್ನು ಅರ್ಥ ಮಾಡಿಕೊಂಡಿದ್ದಾರೆಂದು ನನಗೆ ತೋರಿಸಿಕೊಟ್ಟರು.